ಸಿಲಿಕಾನ್ ಸಿಟಿಯಲ್ಲಿ ಬಾನೆತ್ತರಕ್ಕೆ ಚಿಮ್ಮಿದ ಕಾವೇರಿ ನೀರು. ಬೆಂಗಳೂರಿನ ವಸಂತಪುರದ ಮುಖ್ಯ ರಸ್ತೆಯಲ್ಲಿ ಈ ಅವ್ಯವಸ್ಥೆ. ಬಾನೆತ್ತರಕ್ಕೆ ಚಿಮ್ಮುವಷ್ಟು ಅವ್ಯವಸ್ಥೆ ಆಗಿದೆ. ಅನೇಕ ಏರಿಯಾಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಅದನ್ನು ಸರಿಪಡಿಸಿ ಅಂತ ಅನೇಕ ಜನ ದೂರು ಕೊಡ್ತಾ ಇದ್ದರೆ ಇಲ್ಲಿ ನೀರು ಪೋಲಾಗ್ತಾ ಇದೆ. ಕಾವೇರಿ ನೀರಿನ ಪೈಪ್ ಲೈನ್ ಒಡೆದು ಚಿಮ್ತಾ ಇದೆ ನೀರು. ಬರೋಬ್ಬರಿ 100 ಅಡಿಯಷ್ಟು ಎತ್ತರ ನೀರು ಚಿಮ್ಮಿದೆ. ನಿನ್ನೆ ರಾತ್ರಿ ನಡೆದ ಘಟನೆಯಲ್ಲಿ ಬೀದಿ ಬದಿಯಿದ್ದ ಲೈಟ್ಗಳಿಗೆ ಹಾನಿಯಾಗಿದೆ. ನೀರು ಚಿಮ್ಮಿದ್ರಿಂದ ಅಕ್ಕಪಕ್ಕದ ಅಂಗಡಿಗಳಿಗೆ, ವಾಹನಗಳಿಗೆ ತೊಂದರೆ ಆಗಿದೆ. ವಸಂತಪುರದಲ್ಲಿ ನಡೆದಿರುವಂಥ ಘಟನೆ ಇದು ನೋಡ್ತಾ ಇದ್ದೀರಿ. ಆಗ ತಾನೇ ಕೊರೆದ ಬೋರ್ವೆಲ್ನಿಂದ ಹೇಗೆ ರಭಸವಾಗಿ ಚಿಮ್ಮುತ್ತೋ ಅಥವಾ ಯಾವುದೋ ಜಲಪಾತ ಹಿಮ್ಮುಖವಾಗಿ ಚಿಮ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಪೋಲಾಗಿದೆ. ತಕ್ಷಣಕ್ಕೆ ಕ್ರಮ ವಹಿಸುವ ಬದಲಾಗಿ ಇಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಲಾಗಿದೆ. ಹೀಗಾಗಿ ನೀರು ಅತ್ಯಧಿಕ ಪ್ರಮಾಣದಲ್ಲಿ ಪೋಲಾಗಿದೆ. ಸಾರ್ವಜನಿಕರಿಗೆ ಕಿರಿಕಿರಿಯಾಗಿದೆ, ಅಕ್ಕಪಕ್ಕದ ಅಂಗಡಿಯವರಿಗೂ ಕಿರಿಕಿರಿ ಆಗಿದೆ. ಸೊ ಹೀಗಾಗಿ ಇಂಥ ನಿರ್ಲಕ್ಷ್ಯ ವಹಿಸುವಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡಿದ್ದಾರೆ.